ಹೆಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ವೆಲ್ಕಮ್ ಟು ಆಲ್ ಇನ್ ಆಲ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಟೈಮ್ ಬಂದು 6:45 ಆಗಿದೆ. ಸಖತ್ ಕೋಲ್ಡ್ ಇದೆ. ಸೊ ಎಲ್ಲರೂ ಹೇಗಿದ್ದೀರಾ? ಈ ಒಂದು ಕ್ಲೈಮೇಟ್ ಈ ರೀತಿಯಾಗಿದೆ. ಎಲ್ಲರೂ ಆರೋಗ್ಯವಾಗಿದ್ದೀರಾ? ಸೊ ನಾನಂತೂ ಸೂಪರ್ ಫೈನ್ ಆಗಿದ್ದೀನಿ. ನೀವು ಕೂಡ ಆರೋಗ್ಯವಾಗಿದ್ದೀರಾ ಅಂತಾನೆ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಮೊಳಕೆ ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಸೊ 2 days ಬಿಫೋರೇ ನಾನು ನೀಟಾಗಿ ಹುಳಿಕಾಳೆಲ್ಲ ತೊಳೆದು ಒಂದು ಬಟ್ಟೆ ಕಾಳು ಇಟ್ಬಿಟ್ಟಿದ್ದೆ. ಸೊ ಅದು ಏನು ಮೊಳಕೆ ಬಂದಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಾವೆಲ್ಲ ಮೊಳಕೆ ಕಟ್ಟೋದು ಹೀಗೆ. ಸೊ ಹೊರ್ಗಡೆಯಿಂದ ತೊಗೊಂಬಂದ್ಬಿಡ್ಬೇಕು ತೊಗೊತಿದ್ದೆ ನಾನು. ಆಲ್ಮೋಸ್ಟ್ ತೊಗೊಳ್ಳೋಣ ಅಂತಾನೆ ಅನ್ಕೊಂಡೆ. ಬಟ್ ಮಳೆ ಹೋಯ್ತಾ ಇರೋದ್ರೆ ಎಲ್ಲಿ ಸಿಗುತ್ತೆ ಏನು ನಂಗೆ ಅಷ್ಟು ಗೊತ್ತಿಲ್ಲ. ಸೊ ಹಾಗಾಗಿ ನಾನೇ ಮನೇಲಿ ಕಟ್ಟಿದ್ದೆ. ಸಖತ್ ಚಳಿ ಇದೆ ರೀ ಅನ್ಸುತ್ತೆ. ಆದಷ್ಟು ಮೈ ತುಂಬ ಬೆಚ್ಚಗೇನಾದ್ರು ಹಾಕೊಳ್ಳಿ. ಅಂದರೆ ನೆಗಡಿ, ಕೆಮ್ಮು, ಸೊ ಅವೆರಡು ಶುರು ಆದರೆ ಸಾಕು, ಇಂತಿಂತಲೇ ಬಂದ್ಬಿಡುತ್ತೆ, ಜ್ವರ ಈ ಥರದ್ದೆಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ ತುಂಬ ಚೆನ್ನಾಗಿ ಬಂದಿದೆ. ನಾನು ಹುಳಿಕಾಳು ಒಂದಷ್ಟೇ ನೆನೆಸಿದ್ದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ಅಂತ. ಕಾಳು ಸಕ್ಕತ್ತಾಗಿ ಬಂದಿದೆ. ಸೊ ಇದ್ರಲ್ಲಿ ನಾನು ಇವತ್ತು ಮೊಳಕೆ ಹುಳಿಕಾಳು ಸಾಂಬಾರು ಮಾಡಿಬಿಟ್ಟು ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುದ್ದೆ ಮಾಡಿಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಬದನೆಕಾಯಿ, ಸೀಮೆ ಬದನೆಕಾಯಿ ಇವನ್ನೆಲ್ಲ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡ್ತೀನಿ ನಾನು. ನಾವು ವ್ಲಾಗಲ್ಲಿ ಮೊಳಕೆ ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಏನು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಅದೇ ರೀತಿ ಈ ವಿಡಿಯೋ ಇಷ್ಟ ಆಯ್ತಾನೆ ಗೊತ್ತಾ, ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕೂಡ ಶೇರ್ ಮಾಡಿ. ಜೊತೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾ ಇದ್ದೀರಾ, ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಅನ್ನೋಂಥ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ನೋಡ್ತಾ ಇದ್ದೀರಲ್ಲ, ನಾನೇ ಮನೇಲಿ ಮೊಳಕೆ ಕಟ್ಟಿ ಅಂತ ಕಾಳಿದು. ಸೊ ಸಖತ್ತಾಗಿ ಮೊಳಕೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ಸೊ ಹಾಗಾಗಿ ಮೊಳಕೆ ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಅದಕ್ಕೆ ಊರಿಂದ ತೊಗೊಂಬಂತ ಸೀಮೆ ಬದನೆಕಾಯಿ, ಈ ಬದನೆಕಾಯಿ ಅಂದ್ರೆ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಅವತ್ತೇ ಕಟ್ ಮಾಡಿ ಹಾಕಿದ್ದೆ, ಇನ್ನು ಅರ್ಧ ಉಳಿಸ್ಕೊಂಡಿದ್ದೆ. ಸೊ ಹಾಗಾಗಿ ಇನ್ನು ಅರ್ಧ ಇದೆ. ನಮ್ಮ ಮನೆಯವರು ಕರ್ಬೇವಿನ ಸೊಪ್ಪು ತಗೊಬನ್ನಿ ಅಂತ ಹೇಳಿದೆ. ಸೊ ನೋಡಿ, ಮರನೇ ಮುರ್ಕೊಂಬಂದಿರಂಗೆ ಅವ್ರು ಇದರಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ, ನಾನು ಈ ಥರ ಫಾರಮ್ ಸೊಪ್ಪು ತರಿಸೋದು ತುಂಬ ಕಮ್ಮಿ, ಊರು ಕೂಡ ಹೋದಾಗ ತಂದ್ಬಿಡ್ತೀನಿ. ಸೊ ಈ ತಪ್ಪಲೆ ಇವಾಗ ನಾನು ಮೊಳಕೆ ಕಾಳು ಸಾಂಬಾರು ಮಾಡ್ತೀನಿ. ಈ ಕಡೆ ಪಾಪು ರೈಸ್ ರೆಡಿ ಆಗಿದೆ. ಸೊ ಅದ್ರ ಜೊತೆಗೆ ಪಾಪುದು ಹಾಲು ಕಾಯಿಸಿ ಇಟ್ಬಿಟ್ಟಿದ್ದೀನಿ. ಸೊ ಬೆಳಗ್ಗೆನೆ ರೈಸು ಕೂಡ ರೆಡಿ ಆಯ್ತು. ಇನ್ನೇನಿದ್ರು ಮೊಳಕೆ ಕಾಳು ಸಾಂಬಾರು ಮಾಡಿ ರಾಗಿ ಬಾಲ್ ಮಾಡಿಬಿಟ್ಟು ಊಟ ಮಾಡೋದಷ್ಟೇನೆ. ಸೊ ನೀವೆಲ್ಲ ಬ್ರೇಕ್ಫಾಸ್ಟ್ ಏನ್ ಮಾಡಿದ್ರಾ ದಯವಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಎಷ್ಟ ಆಯ್ತು ಅಂತ ಗೊತ್ತಲ್ಲ, ಈಗಲೇ ಹೋಗಿ ಒಂದೊಂದು ಲೈಕ್ ಕೊಡಿ. ಸೊ ಸಬ್ಸ್ಕ್ರೈಬ್ ಆಗದೆ ಯಾರು ವಾಚ್ ಮಾಡ್ತಾ ಇದ್ದೀರಾ, ಸೊ ಅವರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳ್ತೀನಿ. ಸೊ ಬನ್ನಿ. ಜೊತೆಗೆ ಇನ್ನೊಂದೇನಂದ್ರೆ, ಈ ಕಡೆ ಕರೆಂಟ್ ಇಲ್ಲ ಅಂತಂದ್ರೆ ನಾನು ಯಾವ ತರ ಮಸಾಲೆ ರುಬ್ತೀನಿ. ಸೊ ಇಲ್ಲಿ ಒಳಕಲ್ಲಿಲ್ಲ ರುಬ್ಬಕ್ಕೆ, ಜೊತೆಗೆ ಕರೆಂಟು ಕೂಡ ಇಲ್ಲ ಮಿಕ್ಸಿ ರುಬ್ಬಕ್ಕೆ. ಬಟ್ ಮಸಾಲೆ ರುಬ್ಬಾಕ್ಬೇಕು. ನಾನು ಯಾವ ಒಂದು ಟ್ರಿಕ್ ನ ಯೂಸ್ ಮಾಡ್ತೀನೋ ನಾನು ನಿಮ್ ಜೊತೆಲಿ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ. ಸೊ ಇವಾಗ ನಾನು ಪಟಪಟ ಅಂತ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೀಟಾಗಿ. ಆಮೇಲೆ ನಾನು ಏನ್ ಮಾಡ್ತೀನಿ ಏನೋ ಅನ್ನೋದು ಮೊಳಕೆ ಕಾಳು ಸಾಂಬಾರು ಸಕ್ಕ ಟೇಸ್ಟ್ ಆಗಿರುತ್ತೆ. ಬಟ್ ವೆರಿ ಸಿಂಪಲ್. ಸೊ ಸಕ್ಕ ಟೇಸ್ಟಿಯಾಗಿರುತ್ತೆ. ನಾನು ಒಂದ್ಸರಿ ಹೋಟ್ಲಲ್ಲಿ ತಿಂದಿದ್ದೆ. ಅವ್ರು ನಾನು ಇವಾಗ ಏನ್ ಮಾಡಿದೀನೋ ಅದೇ ತರನೇ ಮಾಡಿದ್ರು. ಅಲ್ಲಿ ತಿಂದ್ಮೇಲೆ ಅನ್ಕೊಂಡೆ ಈ ತರ ಮಾಡಿದ್ರೆ ಹೋಟ್ಲು ಟೇಸ್ಟ್ ಬಂದೇ ಬರುತ್ತೆ ಅಂತ. ಸೊ ಅದೇ ತರ ನಾನು ಕೂಡ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ತರ ನೋಡ್ಕೊಂಡು ವೆರಿ ಸಿಂಪಲ್ ಸಕ್ಕ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಾನು ಇವಾಗ ಪಟ ಅಂತ ತರಕಾರಿನೆಲ್ಲ ಕಟ್ ಮಾಡ್ಕೊಂಡು ನಿಮ್ ಜೊತೆ ಮಾತಾಡ್ಲಿಕ್ಕೆ ಸಿಗ್ತೀನಿ. ಫ್ರೆಂಡ್ಸ್, ನಾನು ಮಾಡ್ತಾ ಇರೋಂಥ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನನಗೆ ದಯವಿಟ್ಟು ತಿಳಿಸಿ. ನನ್ನ ಮಾತು ಫಾಸ್ಟ್ ಆಗಿ ಮಾತಾಡ್ಬೇಕಾ ಅಥವಾ ಇನ್ನೂ ಸ್ವಲ್ಪ ನಿಧಾನಕ್ಕೆ ಅರ್ಥ ಆಗೋ ತರ ಮಾತಾಡ್ಬೇಕಾ, ಹಿಂಗೆ ಏನೋ ತಿಳಿಸಿ. ನಮಗಷ್ಟು ಗೊತ್ತಾಗಲ್ಲ, ನಾವು ಏನ್ ಮಾಡ್ತಾ ಇರ್ತೇವೆ ಅದು ಸರಿ ಅಂತ ಅನ್ಕೊಂತೀವಿ. ಸೊ 100 ಕಣ್ಗಳು ನೋಡ್ತಾ ಇರೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ, ಹೌದು ಇವರಲ್ಲಿ ಈ ತರ ಒಂದು ಚೇಂಜ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಆ ಥರದ್ದು ಏನಾರು ಇದ್ರೆ ನನಗೆ ದಯವಿಟ್ಟು ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜೊತೆಗೆ ನಾನು ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮಗೋಸ್ಕರ ತರ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರೂ ಕೂಡ ಇನ್ಫಾರ್ಮೇಟಿವ್ ವಿಡಿಯೋಗಳು ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ಈ ಮಹಿಳೆಯರು ಸ್ವ ಉದ್ಯೋಗನ ಪಡ್ಕೊಳ್ಳೋದಿಕ್ಕೆ ಸೊ ಎಂತೆಂಥ ಅವಕಾಶಗಳಿವೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದೇ ರೀತಿ ಇನ್ನು ಯಾವ್ಯಾವ ಅವಕಾಶಗಳಿದಾವೆ ಅವುಗಳನ್ನೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇವಾಗ ನಾನು ತರಕಾರಿ ಕಟ್ ಮಾಡ್ತಾ ಇದ್ದೀನಿ. ಸೊ ಕಟ್ ಮಾಡಿದ ತಕ್ಷಣ ನಾನು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿಗ್ತೀನಿ.
ಫ್ರೆಂಡ್ಸ್ ನೋಡ್ತಾ ಇದ್ದಾರಲ್ಲ, ನಾನು ಈ ರೀತಿಯಾಗಿ ಹುಳಗಳೆಲ್ಲ ಮುತ್ಕೊಂತವೆ ಅಂದ್ಬಿಟ್ಟು ಈ ರೀತಿ ಕ್ಲೋಸಿಂಗ್ಸಲ್ಲಿ ಇಟ್ಟಿರ್ತೀನಿ. ಅಂದರೆ ಮನೆ ಪಕ್ಕನೇ ಇರೋದ್ರಿಂದ ಇದು ಹುಳ ಪಳ ಅವೆಲ್ಲ ಬರ್ತವೆ ಅಂತ. ಸೊ ಇವಾಗ ನಾನು ಈ ಕಟ್ ಮಾಡಿ ತರಕಾರಿಗಳೆಲ್ಲ ಏನೇನಿರುತ್ತೆ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನೋಡಿ ಈ ಥರನೂ ಇದೆ. ಇದನ್ನು ಇಲ್ಲಿ ಹಿಂಗೆ ಇಟ್ಟರೆ ಸೊ ಅದೇ ಚಿಗುರು ಬರುತ್ತೆ. ಸೊ ಮತ್ತೆ ಏನು ಮಾಡ್ತೀನಿ, ನಾನು ಇದನ್ನು ನೀಟಾಗಿ ಇದೇ ರೀತಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಅವಾಗ ಹುಳಗಳಿದ್ರೂ ಕೂಡ ನಾವು ಅದನ್ನು ಮುಟ್ಟಿದಾಗ ಸ್ಪ್ರೆಡ್ ಆಗಲ್ಲ, ಆರ್ತವಲ್ಲ ಮುಖಕ್ಕೆಲ್ಲ, ಆ ಥರ ಏನು ಆರಲ್ಲ. ಸೊ ಇದು ನಮ್ಮ ಮನೆ ಪಕ್ಕ ಇರೋಂಥ ಖಾಲಿ ಸೈಟ್ ಇದು. ಸೊ ನಾನು ಬೆಳಗ್ಗೆನೇ ಬಟ್ಟೆಗಳನ್ನೆಲ್ಲ ಹಾರಾಕಿದ್ದೀನಿ. ನೋಡೋಣ, ಬೇಗ ಬೇಗ ಒಣಗಿದ್ರೆ ಸಾಕವು ಅಷ್ಟೆ. ಸೊ ನೋಡ್ತಾ ಇದ್ರಲ್ಲ ನಮ್ಮ ಮನೆ ಹೂವಿನ ಗಿಡಗಳು. ಸೊ ನೋಡಿ ಹೋಗ್ಬಿಟ್ಟಿದೆ ಚೆಂಡು ಹೂವಿನ ಗಿಡ. ಸೊ ನೋಡಿ, ಸೊ ಮೆಣಸಿನ್ಕಾಯಿ ಗಿಡ, ಲೈಕ್ ಮನಿ ಪ್ಲ್ಯಾಂಟು. ಸೊ ಇವಾಗ ಹೊಸ್ದಾಗಿ ಹಾಕಿರೋಂಥ ಈ ಗಿಡ ಎಲ್ಲ ಹೇಗಿದೆ ನೋಡಿ. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ನಾನಿವಾಗ ಮಸಾಲೆಗೆ ಟೊಮ್ಯಾಟೊ ಮತ್ತು ತೆಂಗಿನಕಾಯಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ. ಅದೇ ರೀತಿ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಕೂಡ ನೀಟಾಗಿ ಜಜ್ಜಿಟ್ಕೊಂಡಿದ್ದೀನಿ. ಸೊ ಮೊಳಕೆ ಹುಳಿಗಳು ಇದನ್ನು ನೀಟಾಗಿ ಸೋಸಿಟ್ಕೊಂಡಿದ್ದೀನಿ. ಸೊ ಇವಾಗಲೂ ಒಂದ್ಸರಿ ನೀಟಾಗಿ ಸೋಸ್ತೆ ನಾನು. ಸೊ ಇದನ್ನು ನೀರಲ್ಲಿ ತೊಳೆದ್ಬಿಟ್ಟು ಒಗ್ಗರಣೆಗೆ ಹಾಕೋಣ. ಅದೇ ರೀತಿಯಾಗಿ ಬದನೆಕಾಯಿ, ಆಲೂಗೆಡ್ಡೆ ಮತ್ತು ಸೀಮೆ ಬದನೆಕಾಯಿ ಮೂರನ್ನು ಕೂಡ ಹಾಕಿದ್ದೀನಿ. ಸೊ ಒಗ್ಗರಣೆಗೆ ಕರಿಬೇವು ಮತ್ತು ಸಾಸಿವೆನ ಹಾಕೊಂಡು ಒಗ್ಗರಣೆ ಹಾಕ್ಬಿಡೋಣ. ಅದೇ ರೀತಿಯಲ್ಲಿ ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಕಾಯ್ದಿದೆ ಇವಾಗ ನಾನು. ಸೊ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಸೊ ಸಾಸಿವೆ ಚಿಟಪಟ ಅಂತ ಇರಲಿ. ಸೊ ಸಾಸಿವೆ ಚಿಟಪಟ ಅನ್ನೋಷ್ಟರಲ್ಲಿ ನಾವು ಈ ಕಡೆ ಮಸಾಲೆ ರುಬ್ಕೊಂಡ್ಬಿಡೋಣ. ಸೊ ಮಸಾಲೆಗೆ ನಾನು ಮಿಕ್ಸಿ ಅಥವಾ ಗುಂಟ್ಕಲ್ ಏನು ಯೂಸ್ ಮಾಡ್ತಾ ಇಲ್ಲ, ನಾನು ಯೂಸ್ ಮಾಡ್ತಾ ಇರೋದು ಬಂದು ಚಾಪರ್. ಸೊ ಚಾಪರ್ ನಾನು ಹೇಗೆ ಮಾಡ್ತೀನಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ರೆ ನಾನು ಇವಾಗ ಟೊಮ್ಯಾಟೊ ಹಾಕಿದ್ದೀನಿ. ಸೊ ಕರೆಂಟ್ ಇಲ್ಲ ಅಂತ ಅಂದಾಗ ದಯವಿಟ್ಟು ಯಾರೋ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಈ ತರ ಒಂದು ಚಾಪರ್ ಇದ್ರೆ ಸಾಕು ನಿಮ್ಗೆ. ಅಯ್ಯೋ ರುಬ್ಬೇಕಲ್ಲ ಅಂತ ಟೆನ್ಷನ್ ಇರಲ್ಲ, ಆ ರೀತಿಯಾಗಿ ಮಾಡುತ್ತೆ. ಸೊ ಎಷ್ಟು ಸಕ್ಕದಾಗಿರುತ್ತೆ ಸಾಂಬಾರಂತೂ, ಸಕ್ಕದಾಗಿರುತ್ತೆ. ಸೊ ನಾನು ಇವಾಗ ಯಾವ ತರ ಅದನ್ನ ನೀಟಾಗಿ ಚಾಪ್ ಮಾಡ್ತೀನಿ ಅಂದ್ರೆ ಮಸಾಲೆನ ರುಬ್ಕೊಂತೀನಿ ಅನ್ನೋದು ನಾನು ನಿಮ್ ಜೊತೆ ತೋರಿಸ್ತೀನಿ. ಸೊ ಈ ಕಡೆ ಸಾಸಿವೆ ಕೂಡ ಚಿಟಪಟ ಅಂತ ಇದೆ. ಈ ಟೈಮಲ್ಲಿ ನಾವು ಇದಕ್ಕೆ ಈ ಬೆಳ್ಳುಳ್ಳಿ ಈರುಳ್ಳಿ ಏನ್ ಜಜ್ಜಿಟ್ಕೊಂಡಿದೆ ಇದನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಏನು ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಫ್ರೈ ಆಗಲಿ. ಈ ಟೈಮಲ್ಲಿ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಏನಿದೆ, ಸೊ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನಾನು ಎಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ತೀನಿ, ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕಿ. ಸೊ ಫ್ಲೇವರ್ ಅಂತೂ ಘಮ ಘಮ ಅಂತ ಬರ್ತಾ ಇರುತ್ತೆ. ಮೊಳಕೆ ಹುಳಿ ಕಾಳು ಸಾಂಬಾರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪೊಂದು ಘಮ ಏನಿದೆ ಅದೇ ಹೈಲೈಟ್ ಆಗಬೇಕು. ಸಕ್ಕತ್ತಾಗಿರುತ್ತೆ ಅವಾಗ ಟೇಸ್ಟ್. ಆಹಾ ಗಮ್ ಅಂತ ಇದೆ ಮುಗಿಸಿದ್ರೆ. ಸೊ ನಾನಿವಾಗ ಹುಳಿಕಾಳು ಮೊಳಕೆ ಹುಳಿಕಾಳು ಅಂತ ಅದನ್ನ ನೀರಲ್ಲಿ ನೀಟಾಗಿ ತೊಳ್ಕೊಂಡ್ಬರ್ತೀನಿ. ಫ್ರೆಂಡ್ಸ್ ನಾನಿವಾಗ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ ಆಯಿಲಲ್ಲಿ. ಈ ಟೈಮಲ್ಲಿ ನಾನು ಇದಕ್ಕೆ ಈ ತೊಳೆದಿಟ್ಕೊಂಡಿರೋಂಥ ಮೊಳಕೆ ಹುಳಿಕಾಳು ಏನಿದೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ನಾನು ಮೊಳಕೆ ಹುಳಿಕಾಳನ್ನ ಇದಕ್ಕೆ ಹಾಕಿದ್ದೀನಿ. ಸೊ ಇವಾಗ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಮಿಕ್ಸ್ ಕೊಟ್ಬಿಟ್ಟಿದ್ದಕ್ಕೆ ನಾವು ಇದಕ್ಕೆ ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಮಿಕ್ಸ್ ಕೊಟ್ಟಾದ್ಮೇಲೆ ನಾನು ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಸೊ ಹುಳಿಕಾಳು ಉಪ್ಪಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂದರೆ ಸೊ ಹುಳಿಕಾಳಿಗೆಲ್ಲ ಉಪ್ಪಿಟ್ಕೊಳ್ಳುತ್ತೆ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಸೊ ಅದೇ ರೀತಿಯಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕ್ತಾ ಇದ್ದೀನಿ. ಒಂದೇ ಒಂದು ಲೈಟ್ ಮಿಕ್ಸ್ ಕೊಡಿ, ನೀವು ಕೂಡ ಈ ಥರ ಮಾಡ್ತಾ ಇದ್ರೆ. ಸೊ ಒಂದು ಲೈಟ್ ಮಿಕ್ಸ್ ಕೊಡಿ. ಈ ಥರ ಮಿಕ್ಸ್ ಕೊಟ್ಬಿಟ್ಟು ಒಂದು 5 ನಿಮಿಷ ಬಿಡಿ, ಅದು ನೀಟಾಗಿ ಎಣ್ಣೆಲೆಲ್ಲ ಫ್ರೈ ಆಗಲಿ ಮೊಳಕೆ ಹುಳಿಕಾಳು. ಆಮೇಲೆ ನಾವು ಇದಕ್ಕೆ ಈ ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಗಳೇನೇನಿದೆ ಇದನ್ನು ಆ್ಯಡ್ ಮಾಡೋಣ. ಸೊ ತರಕಾರಿನೇ ಜಾಸ್ತಿ ಹೊತ್ತು ಕಟ್ ಮಾಡಿ ನೀರಲ್ಲಿ ಹಾಕ್ಬೇಡಿ, ಯಾಕಂದರೆ ತರಕಾರಿ ನೀರು ಕುಡಿದ್ಬಿಟ್ಟಾಗ ಟೇಸ್ಟ್ ಅಂತ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿದ್ರೆ ನಾನು ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಇವಾಗ ಒಂದು ಮಿಕ್ಸ್ ಕೊಟ್ಬಿಡೋಣ. ಸೊ ಈ ತರಕಾರಿಗಳು ಕೂಡ ಎಣ್ಣೆಲಿ ಒಂದು 2 to 3 ಮಿನಿಟ್ಸ್ ಫ್ರೈ ಆಗಿ. ಸೊ ಅಷ್ಟೊತ್ತಿಗೆ ನಾವು ಆ ಕಡೆ ಮಸಾಲೆ ರುಬ್ಕೊಂಡ್ ಬಂದ್ಬಿಡೋಣ ಬೇಗ ಬೇಗ. ಫ್ರೆಂಡ್ಸ್ ಆ ಕಡೆ ಮೊಳಕೆ ಹುಳಿಕಾಳು ಮತ್ತು ತರಕಾರಿ ಎರಡು ಕೂಡ ಎಣ್ಣೆ ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಾ ಇದೆ. ಈ ಕಡೆ ನಾನು ಚಾಪರ್ ತಗೊಂಡಿದ್ದೀನಿ. ಸೊ ಚಾಪರಲ್ಲಿ 1.5 ಟೊಮೆಟೊ ಹಾಕೊಂಡಿದ್ದೀನಿ. ಸೊ ಟೊಮೆಟೊ ರೇಟ್ ಜಾಸ್ತಿ ಅಲ್ಲ, ಹಾಗಾಗಿ ಇರೋದ್ರಲ್ಲಿ ಏನೋ ಅಂದ್ರೆ ಇದ್ದಾಗ ಒಂದು 2-3 ಹಾಕ್ತಿದ್ದೆ, ಈಗ ಇಲ್ವಲ್ಲ. ಸೊ ಹಾಗಾಗಿ 1 ಟೊಮೆಟೊ ಹಾಕಿದ್ದೀನಿ. ಅದೇ ರೀತಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಎಷ್ಟು ಬಿಟ್ಕೊಳ್ಳುತ್ತೋ ಸೊ ಅಷ್ಟು ಕೂಡ ಮೊಳಕೆ ಹುಳಿಕಾಳು ಸಾಂಬಾರು ಚೆನ್ನಾಗಾಗತ್ತೆ.
ಸೊ ಅಯ್ಯೋ ಕರೆಂಟ್ ಇಲ್ಲ, ಗೊಂಡ್ಕಳಿಲ್ಲ ಅನ್ನೋ ತಲೆಯನ್ನು ಕೆಡಿಸ್ಕೋಬೇಡಿ, ಈ ಥರ ಮಾಡಿ. ಸೊ ಚೆನ್ನಾಗಿ ಬರುತ್ತೆ ಮಾತ್ರ ಸಾಂಬಾರು. ನಾ ಇದೇ ರೀತಿಯಲ್ಲೇ ಮೊಟ್ಟೆ ಹುಳಿಕಾಳು ಸಾಂಬಾರು ಮಾಡೋಂಥದ್ದು. ಫ್ರೆಂಡ್ಸ್, ಇದಕ್ಕೆ ನಾನು ಇವಾಗ ಟೊಮೆಟೊ ಮತ್ತೆ ತೆಂಗಿನಕಾಯಿ ಹಾಕೊಂಡಿದ್ದೀನಿ. ಫಸ್ಟ್ ಇವೆರಡು ನೀಟಾಗಿ ನಾವು ಚಾಪ್ ಮಾಡಿಬಿಡೋಣ. ಆಮೇಲೆ ನಾನು ಇದಕ್ಕೆ ಸಾಂಬಾರ್ ಪುಡಿ ಆ್ಯಡ್ ಮಾಡ್ತೀನಿ. ಗೊತ್ತಲ್ಲ ಹೇಗೆ ಚಾಪ್ ಮಾಡೋದಂತ. ನೋಡಿ, ನಾನು ಟೊಮೆಟೊ ಮತ್ತೆ ತೆಂಗಿನಕಾಯಿ ಹಾಕೊಂಡಿದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಎಷ್ಟು ಸಖತ್ತಾಗಿ ಚಾಪ್ ಆಗಿದೆ ಅಂತ. ಈ ಟೈಮ್ ನಾವು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕೊಂಡ್ಬಿಡೋಣ. ಸೊ ಸಾಕು ಫ್ರೆಂಡ್ಸ್, ನಾನು 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕೊಂಡು ಇವಾಗ ನೀಟಾಗಿ ಚಾಪ್ ಮಾಡ್ತೀನಿ ನಾನು. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿದೆ. ನಾವು ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ. ಸೊ ಈ ಕಡೆ ಹುಳಿಕಾಳು ಮತ್ತೆ ತರಕಾರಿ ಎಲ್ಲ ಏನ್ ಹಾಕ್ತಾರೆ ಅನ್ನೋದು ನಾನು ಒಂದ್ಸರಿ ನೋಡ್ಬಿಟ್ಟು ತಿರುಗ್ಬಿಡ್ತೀನಿ. ನಮ್ಮನೇಲಿ ಮೊಳಕೆ ಹುಳಿಕಾಳು ಸಾಂಬಾರು ಎಷ್ಟಿದ್ರು ಕೂಡ ಖಾಲಿ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ. ಸಾಂಬಾರು ಸ್ವಲ್ಪ ಗಟ್ಟಿ ನಂಗೆ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಸ್ ನೀರು ಹಾಕೊಂಡ್ಬಿಡ್ತೀನಿ. ಸೊ ಇವಾಗ ನಾನು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ನೀಟಾಗಿ ಇವಾಗ ಚಾಪ್ ಮಾಡಿಬಿಡ್ತೀನಿ. ನೋಡಿ ಎಷ್ಟು ಸಖತ್ತಾಗಿ ಮಸಾಲೆ ರೆಡಿ ಆಗಿದೆ ಅಂದ್ರೆ, ದಯವಿಟ್ಟು ಈ ತರದೊಂದು ಚಾಪರ್ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ. ನಿಮ್ಗೆ ಎಮರ್ಜೆನ್ಸಿ ಅನ್ಸಿದಾಗ ನಿಜವಾಗ್ಲೂ ಇದು ಕುಕಿಂಗ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಸೊ ಸಖತ್ತಾಗಿ ಚಾಪ್ ಮಾಡಿದೆ ಮಾತ್ರ. ಸೊ ಇಷ್ಟು ಚಾಪ್ ಆದ್ರೆ ಸಾಕಂದ್ರೆ ಕರೆಂಟ್ ಇಲ್ದಿರೋ ಟೈಮಲ್ಲಿ. ಸೊ ನಾನು ಇವಾಗ ಇದಕ್ಕೆ ಹುಳ್ಳಿಕಾಳು ಮತ್ತೆ ಬದನೆಕಾಯಿ ತರಕಾರಿಗಳೇನೇನು ಹಾಕಿದೆ ಎರಡು ಎಣ್ಣೆ ಫ್ರೈ ಆಗಿದೆ, ಇದನ್ನ ಆ್ಯಡ್ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಾಗಿದೆ. ಸಾಕು ಇಷ್ಟ ಆದ್ರೆ ಮೊಳಕೆ ಹುಳಿಕಾಳಿಗೆ ಸಖತ್ತಾಗಿರುತ್ತೆ. ತುಂಬಾ ನುಣ್ಣಗೂ ಏನೋ ಮಾಡ್ಬಿಟ್ಟು ಹಾಕ್ಬಾರ್ದು ಅದು. ಸೊ ಇವಾಗ ಮಿಕ್ಸ್ ಕೊಟ್ಬಿಟ್ಟು ಸೊ ನೀರು ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡಿಬಿಡೋಣ. ನಾನು ಸ್ವಲ್ಪ ಗಟ್ಟಿ ಏನಂಗೆ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ನೀರು ಕಮ್ಮಿ ಹಾಕ್ತೀನಿ. ಫ್ರೆಂಡ್ಸ್, ಇದು ಇವಾಗ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿ ನೋಡಿದ್ದೀನಿ ನಾನು, ಕರೆಕ್ಟಾಗಿದೆ. ನಾನು ತೋರಿಸೋಣ 2 ಟೇಬಲ್ ಸ್ಪೂನ್ ಅಷ್ಟು ನಾ ಇದಕ್ಕೆ ಸಾಂಬಾರ್ ಪೌಡರ್ನ ಹಾಕಿರೋಂಥದ್ದು. ಸೊ ಕನ್ಸಿಸ್ಟೆನ್ಸಿ ಇಷ್ಟು ಓಕೆ, ಸಾಂಬಾರ್ ಇಷ್ಟು ಗಟ್ಟಿ ಇದ್ರೆ ಸಾಕು. ಸೊ ಈ ಟೈಮಲ್ಲಿ ಇದಕ್ಕೆ ನನಗೆ ಮೊಳಕೆ ಹುಳಿಕಾಳು ಸಾಂಬಾರ್ ಸ್ವಲ್ಪ ಸ್ವೀಟ್ ಆಗಿರ್ಬೇಕು. ಹಾಗಾಗಿ ನಾನು ಒಂದಿಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಇದಕ್ಕೆ. ಇದು ಆಪ್ಷನಲ್, ನೀವು ಬೇಕಾದ್ರೆ ಹಾಕೋಬಹುದು, ನಾನು ಹಾಕ್ತೀನಿ. ಸೊ ಈಗ ಒಂದು ಮಿಕ್ಸ್ ಕೊಟ್ಬಿಟ್ಟು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಚೆಕ್ ಮಾಡಿಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಷಲ್ ಅಷ್ಟೇ ನಾನು ಕೂಗ್ಸೋದು. 2 ವಿಷಲ್ ಕೂಗಿಸ್ಬಿಟ್ಟು ಆಮೇಲೆ ಹೆಂಗಿದೆ ಏನೋ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಇದನ್ನು 3 ವಿಷಲ್ ಆಗಲಿ. ಸೊ ಆಮೇಲೆ ಇದನ್ನ ಫ್ಲೇಮ್ ಆಫ್ ಮಾಡಿಬಿಡೋಣ. ಈ ಕಡೆ ಒಂದು ಮುದ್ದೆಗೆ ಇಟ್ಬಿಟ್ಟಿದ್ದೀನಿ ಬೆಳಗ್ಗೆನೆ. ಸೊ ರಾಗಿ ಮುದ್ದೆ, ಮೊಳಕೆ ಕಾಳು ಸಾಂಬಾರ್, ಅದೇ ರೀತಿಯಾಗಿ ಸೊ ರೈಸ್. ಸೊ ಸಕ್ಕತ್ತಾಗಿರತ್ತೆ ಮಾತ್ರ ನಾಷ್ಟ ಇವತ್ತು ಅಂತ ಅನ್ಕೊಂಡಿದೀನಿ. ಸೊ ನಾವು ಪ್ರತಿದಿನ ಕೂಡ ಮುದ್ದೆ ಮಾಡೋದ್ರಿಂದ ನಾವು 2 ದಿನಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ ಅಷ್ಟೇ ಮುದ್ದೆ ತಪ್ಪಲೆನ ತೊಳೆಯುವಂಥದ್ದು. ಸೊ ನಾವು ಪ್ರತಿದಿನ ಕೂಡ ಮುದ್ದೆ ಮಾಡ್ತೀವಿ. ಸೊ ಇದು ವಿಷಲ್ ಕೂಗ್ ಬಿಡ್ಲಿ. ಫ್ರೆಂಡ್ಸ್, ಇದು 3 ವಿಷಲ್ ಕೂಗ್ ಆಗಿದೆ. ನಾನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಏನು ಅನ್ನೋದನ್ನ. ನೋಡ್ತಾ ಇದ್ರಲ್ಲ, ಸಖತ್ ಯಮ್ಮಿಯಾಗಿ ಕಾಣ್ತಾ ಇದೆ. ಸೊ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೋಡಿ, ಸೊ ನಾನು ಗಟ್ಟಿ ಅನ್ನಂಗೆ ಮಾಡಿದ್ದೀನಿ. ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಆಕ್ಚುಲಿ ಬದನೆಕಾಯಿ ಆಲೂಗಡ್ಡೆ ಹಾಕಿರೋದ್ರಿಂದ ಅವೆರಡು ಕೂಡ ಇನ್ನೂ ಅಂದ್ರೆ ಸಾಂಬಾರ್ ಗಟ್ಟಿ ಬರ್ಸ್ತಾವು. ಚೆನ್ನಾಗಿ ಬೆಂದ್ಬಿಟ್ಟಿರೋದ್ರಿಂದ ಸಾಂಬಾರ್ ಇನ್ನೂ ಗಟ್ಟಿ ಆಗುತ್ತೆ. ಸೊ ನೋಡ್ತಾ ಇದ್ರಲ್ಲ, ಎಮ್ಮಿ ಆಗಿದೆ. ನಾ ಇದನ್ನ ಇವಾಗ ಒಂದು ತಪ್ಪಲೆಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ನಾನು ಇವಾಗ ಈ ತಪ್ಪಲೆಗೆ ಇದನ್ನೆಲ್ಲ ನೀಟಾಗಿ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ.
ಫ್ರೆಂಡ್ಸ್, ಆಹಾ ಅನ್ನಷ್ಟು ಪರಿಮಳ ಬರ್ತೈತೆ ಮನೆಯಲ್ಲಿ. ಸೊ ಇವಾಗ ನಾನು ತಪ್ಪಲೆಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ಜಸ್ಟ್ ಒಂದೇ ಸರಿ ಕುದಿ ಬರೋವಾಗ ಮಾಡಿಬಿಟ್ಟು ಸೊ ಆಫ್ ಮಾಡಿ ಇಟ್ಬಿಡ್ತೀನಿ. ನನ್ನ ಹಸ್ಬೆಂಡ್ ಅವರು ಟೇಸ್ಟ್ ಹೇಳ್ತಾರೆ ಹೇಗಿದೆ ಏನೋ ಅನ್ನೋದನ್ನ. ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ಸಕ್ಕತ್ತಾಗಿದೆ. ಸೊ ಈ ಒಂದು ನಾವು ಬೆಲ್ಲ ಹಾಕೋದ್ರಿಂದ, ಉಪ್ಪು ಹಾಕೋದ್ರಿಂದ, ಸಾಂಬಾರ್ ಪೌಡರು ಖಾರ ಖಾರ ಇರೋದ್ರಿಂದ ಮೂರು ಮಿಕ್ಸ್ ಆದ್ರೆ ಸೊ ಉಪ್ಪು ಹುಳಿ ಖಾರ ಬಿದ್ರೆ ನಾಲ್ಗೆ ರುಚಿ ರುಚಿಯಾಗಿರುತ್ತೆ ಅಂತಾರಲ್ಲ, ಹಾಗೆ ಸಕ್ಕತ್ತಾಗಿದೆ. ಸೊ ನಾನು ಹೇಳ್ಕೊಟ್ಟಂಗೆ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಆಗ್ಬಿಡತ್ತೆ, ಬಟ್ ಟೇಸ್ಟ್ ಅಂತೂ ಆಸಮ್ ಆಗಿರುತ್ತೆ. ಟ್ರೈ ಮಾಡಿ. ಸೊ ಈ ಸಾಂಬಾರ್ ಕುದೀತಾ ಬಂತು, ನಾನು ಇವಾಗ ಕ್ಯಾಪ್ ಕ್ಲೋಸ್ ಮಾಡ್ಬಿಡ್ತೀನಿ. ಈ ಕಡೆ ನಾನು ಸಾಫ್ಟ್ ಆಗಿ ರಾಗಿ ಮುದ್ದೆ ಮಾಡಿಟ್ಟಿದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಮುದ್ದೆ ಕೂಡ ಬಿಸಿ ಬಿಸಿ ಮುದ್ದೆ, ಸಕ್ಕ ಸಾಫ್ಟ್ ಆಗಿದೆ. ಸೊ ಮುದ್ದೆ ಕೂಡ ಸ್ಪಾಂಜಿಯಾಗಿ ರೆಡಿ ಮಾಡಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ಗೆ ಊಟ ಹಾಕೊಡ್ತೀನಿ, ಹೇಗಿತ್ತು ಅನ್ನೋದನ್ನ ಅವರು ಹೇಳ್ತಾರೆ. ಸೊ ಈ ಕಡೆ ಸಾಂಬಾರ್ ನೀಟಾಗಿ ಕುದಿ ಬಂತು. ನಾನು ಯಾವಾಗಿದ್ರದ್ದು ಫ್ಲೇಮ್ನ ಆಫ್ ಮಾಡಿ ಇಟ್ಬಿಡ್ತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ನನ್ನ ಹಸ್ಬೆಂಡ್ಗೆ ನಾಷ್ಟಕ್ಕೆ ನಾನು ಮುದ್ದೆ ಮೊಳಕೆ ಕಾಳು ಸಾಂಬಾರು ಹಾಕೊಟ್ಟಿದ್ದೀನಿ. ಸೊ ಊಟ ಮಾಡ್ತಾ ಇದ್ದಾರೆ. ಅವ್ರ ಎಕ್ಸ್ಪ್ರೆಷನ್ ನೋಡಿ ಹೆಂಗೆ ಕೊಡ್ತಾರೆ ಅಂತ. ಸೊ ಸ್ವಲ್ಪ ಎಕ್ಸ್ಪ್ರೆಷನ್ ಕಡಿಮೆ ಮಾಡ್ಕೊಳ್ಳಿದ್ರೆ ಅವರು ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ. ನೋಡ್ತಾ ಇದ್ರಲ್ಲ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಕೊಡಿ ಫ್ರೆಂಡ್ಸ್. ಸೊ ನಾವು ತುಂಬ ಎಫರ್ಟ್ ಆಗ್ತೇವೆ ಒಂದು ವಿಡಿಯೋ ಮಾಡಬೇಕಂದ್ರೆ. ಸೊ ದಯವಿಟ್ಟು ಲೈಕ್ ಕೊಡಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಹೋಗಿ ನನ್ನ ವಿಡಿಯೋ ಕೆಳಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅನ್ನೋಂಥ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ, ಬೆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.